ಯಾದಗಿರಿ ಶ್ರೀ ಯತಿರಾಜ್ ಮಠದ ಅಮೃತ ಮಹೋತ್ಸವದ ಅಂಗವಾಗಿ ರಾಮಾನುಜ ಅಮೃತ ವಾಕ್ತಾನ್ ಎಂಬ 3 ಕಿಲೋಮೀಟರ್ ಉದ್ದದ ನಡಿಗೆ ಕಾರ್ಯಕ್ರಮವನ್ನು ಯತೀಂದ್ರ ಜಿಆರ್ ಸ್ವಾಮಿ ನೇತೃತ್ವದಲ್ಲಿ ಇಂದು ಮಲ್ಲೇಶ್ವರಂನಲ್ಲಿ ಯಾದಗಿರಿ ಯತಿರಾಜ್ ಮಠದಿಂದ ಗುಟ್ಟಳ್ಳಿಯ ರಾಮಾನುಜ ಉದ್ಯಾನದವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಈ ಸಂಬಂಧ ರಥಯಾತ್ರೆಯಲ್ಲಿ ಹೊರಟಕ್ಕೆ ಭಕ್ತ ಸಮೂಹ ಕೂಡ ಜೈ ಜೈ ರಾಮಾನುಜ ಎಂಬ ಘೋಷಣೆಯನ್ನ ಕೂಡ ಕೂಗ್ತಾ ಇತ್ತು. बोलो भारत माता की मेली रोना
ಪರವನು ಬೀಡಿ ಹದುಳದಿ ಕಾಯ್ವ ಧೀಮಂತ ನಮೋ ಪೆರುಂಗೀರಿಯ ಪಾದ ಕೆರೆಗೆ ಸುರಕ್ಷಿತ ಸುರಕ್ಷಿತನಾಥ ಸುಭಾಷ ನಮೋ ಬ್ರಹ್ಮ ಪಿತಾ भूमौ रामानुज दिवाकर निरंकुश विभूतयः रामानुज पदाम्भोज समाश्रयणकारिणः तस्मै रामानुजार्याय नमः परमयोगिने यश्रुति स्मृति सूत्राणाम् ಅಂತರ್ಜಲಮಟೀಕಮತೆ ಅತ್ಯಂತ ಅಪೂರ್ವವಾದಂತಹ ಒಂದು ವಿಶೇಷವಾದಂತಹ ನಡೆ ಇದು. ಸಾವಿರಾರು ಜನ ಹೆಜ್ಜೆಯನ್ನು ಹಾಕುತ್ತಾ ಶ್ರೀಮಠದಿಂದ ರಾಮಾನುಜರ ಶುಭಾಶ್ರಯಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ರಾಮಾನುಜರ ಹೆಜ್ಜೆ ಹಾಕಿದ್ದಾರೆ. ರಾಮಾನುಜರು ಮುಂದೆ ಇರೋದ್ರಿಂದಾನೇ ನಾವೆಲ್ಲ ಬರೋ ರೀತಿ ಆಯಿತು. ನಾವೊಬ್ಬರೇ ಬಂದಿದ್ರೆ ಎರಡೇ ಹೆಜ್ಜೆ ಇರ್ತಾ ಇತ್ತು. ರಾಮಾನುಜರ ಹೆಜ್ಜೆ ಸಹಸ್ರ ಹೆಜ್ಜೆಗಳಿಗೆ ಸಮಾನ. 1000 ವರ್ಷಗಳ ಹಿಂದೆ ಅವತರಿಸಿದಂತಹ ಸ್ವಾಮಿ ರಾಮಾನುಜರು ಇಡೀ ಭಾರತವನ್ನ 3 ಸಲ ಪರಿಶ್ರಮ ಮಾಡಿ ಈ ರಾಷ್ಟ್ರದಲ್ಲಿ ನಮ್ಮ ಧರ್ಮ ಉಳಿಬೇಕು, ಎಲ್ಲರೂ ಶಾಂತಿಯಿಂದ ಸೌಹಾರ್ದದಿಂದ ಇರಬೇಕು, ಇದೊಂದು ಅಪೂರ್ವವಾದಂತಹ ರಾಷ್ಟ್ರ, ಅನೇಕ ಋಷಿ ಮುನಿಗಳು ತಪಸ್ಸು ಮಾಡಿರುವಂತಹ ರಾಷ್ಟ್ರ, ಪವಿತ್ರ ನದಿಗಳೆಲ್ಲ ಹರಿಯುವಂತಹ ರಾಷ್ಟ್ರ, ದಶಾವತಾರರು ಆಗಿರುವಂತಹ ನೆಲ ಇದು, ಆಚಾರ್ಯರೆಲ್ಲ ಅವತಾರ ಆಗಿರುವಂತಹ ನೆಲ. ಇಂತಹ ಒಂದು ಪುಣ್ಯ ಭೂಮಿಯನ್ನ ರಕ್ಷಿಸಬೇಕು ಅನ್ನುವಂತಹ ಉದ್ದೇಶದಿಂದ ಸ್ವಾಮಿ ರಾಮಾನುಜರು ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರ ಮೇಲೆ ಅವರ ಅಮೃತ ಕಟಾಕ್ಷವಿತ್ತು. ಅದೇ ಇವತ್ತಿನ ಈ ಒಂದು ನಮ್ಮ ನಡೆ ಇದೆಯಲ್ಲ ಅದಕ್ಕೆ ಸಾಕ್ಷಿ. ಅಲ್ಲಿಂದ ಪ್ರಾರಂಭವಾದಂತಹ 3 ಕಿಲೋಮೀಟರ್ ಈ ನಡೆಯಲ್ಲಿ ಎಲ್ಲರ ಬಾಯಿನಲ್ಲಿ ಸ್ವಾಮಿ ರಾಮಾನುಜರ ಆ ಒಂದು ದಿವ್ಯ ನಾಮದ ಸ್ಮರಣೆ ಆಯಿತು. ಭಾರತ ರಾಷ್ಟ್ರದ ಅಭಿವೃದ್ಧಿಯ ಕನಸನ್ನು ನಾವು ಕಾಣ್ತಾ ಇದ್ದೀವಿ. ಎಲ್ಲದರ ಜೊತೆಗೆ ಈ ರಾಷ್ಟ್ರ ಬಲಿಷ್ಠವಾಗಿರಬೇಕು, ಸೌಹಾರ್ದವಾಗಿರಬೇಕು, ಶಾಂತಿಯಿಂದ ಇರಬೇಕು, ಈ ರಾಷ್ಟ್ರದ ಮೇಲೆ ಯಾರ ದಾಳಿನೂ ಆಗಬಾರದು ಅನ್ನೋದಕ್ಕೋಸ್ಕರನೇ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸ್ವಾಮಿ ರಾಮಾನುಜರ ಆ ಒಂದು ದಿವ್ಯ ಮಂಗಲ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರು. ರಾಷ್ಟ್ರ ಇದ್ರೆ ನಾವಿರ್ತೀವಿ. ಇದೇ ಚಿಂತನೆಯನ್ನ ಸ್ವಾಮಿ ರಾಮಾನುಜರು 1000 ವರ್ಷಗಳ ಹಿಂದೆ ಮಾಡಿದ್ರು. ರಾಷ್ಟ್ರ ಬಿಟ್ಟು ನಾವಲ್ಲ, ರಾಷ್ಟ್ರ ಪ್ರಜ್ಞೆ ನಮ್ಮಲ್ಲಿ ಸದಾ ಜಾಗೃತವಾಗಿರ್ಬೇಕು. ಅಂತಹ ಒಂದು ಪ್ರಜ್ಞಾಪೂರ್ವಕವಾದಂತಹ ಒಂದು ದೊಡ್ಡ ಚಳವಳಿಯನ್ನ ಸ್ವಾಮಿ ರಾಮಾನುಜರು 1000 ವರ್ಷಗಳ ಹಿಂದೆ ಇಲ್ಲಿ ಮಾಡಿದರು. 2 ವರ್ಷಗಳ ಹಿಂದೆ ನಮ್ಮ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಡೆಯಿತು. ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅದನ್ನು ವಿಶ್ವವ್ಯಾಪಿಯಾಗಿ ಆಚರಣೆ ಮಾಡುವಂತೆ ಮಾಡಿದರು. 2 ವರ್ಷಗಳ ನಂತರ ಸ್ವಾಮಿ ರಾಮಾನುಜರಿಗೆ ಅನ್ನಿಸ್ತು
ಅವರ ಅಮೃತ ಮಹೋತ್ಸವ ಆಗಬೇಕು ಅಂತ. ಅದಕ್ಕೆ ಒಂದು ದಿವ್ಯ ಸಂಕಲ್ಪವನ್ನ ಮಾಡಿ ಈಗ ಸ್ವಾಮಿ ರಾಮಾನುಜರ ಅಮೃತ ಮಹೋತ್ಸವದ ಈ ಒಂದು ಪರ್ವಕಾಲ ಇದೆ. ನಾವು ಅನ್ಕೊಳ್ತಾ ಇದ್ವು ಈ ಒಂದು ನಡೆ ಹೇಗಾಗುತ್ತೆ ಅಂತ. ನಮಗೆ ಪೂರ್ಣ ಸಹಕಾರ ಯಾವಾಗಲೂ ನಮ್ಮ ಜೊತೆ ಇರುವಂತಹವರು ಡಾಕ್ಟರ್ CN ಅಶ್ವಥ್ ನಾರಾಯಣ. ನಾವೆಲ್ಲ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡುವಂತಹವರು, ಸಹಕಾರ ಕೊಡುವಂತಹವರು, ಕೈ ಜೋಡಿಸುವಂತಹವರು. ಅವರ ದೃಷ್ಟಿನೂ ಅದೇ, ರಾಷ್ಟ್ರ ದೇವೋಭವ, ರಾಷ್ಟ್ರವನ್ನ ನಾವು ಬಲಿಷ್ಠಗೊಳಿಸಬೇಕು, ಸುದೃಢಗೊಳಿಸಬೇಕು. ನಮ್ಮ ಅರ್ಜುನ್ ರಂಗನಾಥ್ ಇಬ್ಬರು ನಮ್ಮ ಆಪ್ತ ಶಿಷ್ಯರು. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಈ ರೀತಿಯ ಒಂದು ನಡೆ ಆಗಬೇಕು. ನಮ್ಮೆಲ್ಲರ ನಡೆ ರಾಮಾನುಜರ ಕಡೆಗೆ ಇರಬೇಕು. ನಾವು ಈಗ 4 ವರ್ಷದ ಹಿಂದೆ ರಶ್ ಟುವರ್ಡ್ಸ್ ರಾಮಾನುಜ ಅಂತ ಒಂದು ಮಾಡಿದ್ರು. ನಾವೆಲ್ಲ ಹೆಜ್ಜೆ ಹಾಕಬೇಕಾಗಿರೋದು ರಾಮಾನುಜರ ಹಿಂದೆ. ಯಾಕೆಂದ್ರೆ ಭಾವೈಕ್ಯತೆಯ ಸಂಕೇತವಾಗಿ, ಶಾಂತಿಯ ಸಂಕೇತವಾಗಿ, ಸಮೃದ್ಧಿಯ ಸಂಕೇತವಾಗಿ ಎಲ್ಲರನ್ನ ಉದ್ಧಾರ ಮಾಡಿದಂತಹ ಆಚಾರ್ಯರು ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು. ಅದಕ್ಕೆ ಅವರಿಗೆ ಜಗದಾಚಾರ್ಯರು ಅಂತ ನಾವು ಹೇಳ್ತೀವಿ. ಅವರಿಗೆ ಈ ಮನುಕುಲ ಉದ್ಧಾರ ಆಗಬೇಕು. ಕಾರ್ಯಕ್ರಮಗಳು ನಡೀತಾ ಬಂದಿದೆ. ನಮ್ಮೆಲ್ಲರ ಭಾಗ್ಯ. ಈಗಿನ ವಿಶೇಷವಾಗಿ ಪೂಜ್ಯರು ಏನೊಂದು ವಾಕ್ಯತಾನ್ ಅಮೃತ್ ಮಹೋತ್ಸವದ ಸ್ವಾಮಿ ರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಅವರು ಸ್ಥಾಪನೆ ಮಾಡಿದಂತ ಮಠದಿಂದ ನಮ್ಮ ಭಾಗ್ಯ. ಆ ಮಠ ನಮ್ಮ ಮಲೇಶ್ವರನಲ್ಲಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಅಲ್ಲಿಂದ ಪ್ರಾರಂಭವನ್ನು ಮಾಡಿ ಇಲ್ಲೇನು ಶ್ರೀ ರಾಮಾನುಜಾಚಾರ್ಯರ ವಿಗ್ರಹ ಮತ್ತು ಪ್ರತಿಮೆ ಇಲ್ಲಿರುವಂತಹ ಈ ಸ್ಥಳ, ಇಲ್ಲಿಗೆ ವಾಕ್ಯತಾನ್ ಪ್ರಾರಂಭ, ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ಕೊನೆಗೊಳ್ಳುವಂಥದ್ದಾಗಿದೆ. ಇವತ್ತಿನ ಈ ಸಂದೇಶ ನಮ್ಮ ಸಮಾಜವನ್ನ, ಇಡೀ ಭಾರತ ಸನಾತನ ಧರ್ಮವನ್ನ, ಶ್ರೀ ರಾಮಾನುಜಾಚಾರ್ಯರ ಸಂದೇಶವನ್ನ ಬಹಳ ಬಲವಾಗಿ ಸಮಾಜದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಅವರ ಸಂದೇಶವನ್ನ ಪ್ರತಿಯೊಬ್ಬರಿಗೂ ತಿಳಿಸುವಂತ ಈ ಪ್ರಯತ್ನ ಪ್ರತಿ ಕ್ಷಣವೂ ನಡಿಬೇಕು. ಈ ದಿಕ್ಕಿನಲ್ಲಿ ಪೂಜ್ಯ ಗುರುಗಳು ಸಹಸ್ರಾರು ವರ್ಷದ ಆಚರಣೆಯನ್ನ ಬಹಳ ಅದ್ಭುತವಾಗಿ ಇಡೀ ಭಾರತ ಉದ್ದಾಗಲದಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ಕಡೆನೂ ಅವರ ಪ್ರತಿಮೆಯನ್ನ ಎಲ್ಲ ಕಡೆನೂ ಸ್ಥಾಪನೆಯನ್ನ ಮಾಡೋ ಮೂಲಕ ಅವರ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ತಿಳಿಸೋ ಮೂಲಕ ಸೌಹಾರ್ದತೆ, ಶಾಂತಿ, ಪ್ರಗತಿ ಎಲ್ಲ ರೀತಿಯಾದಂಥ ಹೆಸರುಗಳನ್ನ, ನಾಮಕರಣಗಳನ್ನ ಮಾಡೋ ಮೂಲಕ ನಿಜಕ್ಕೂ ನಮ್ಮ ಪೂಜ್ಯರು ಹೇಳಬೇಕು ಅಂದ್ರೆ ಇಡೀ ದೇಶದಲ್ಲೇ ನಮ್ಮ ಯದಿಗಿರಿ ಯತಿರಾಜ ನಾರಾಯಣ ಸ್ವಾಮೀಜಿಗಳು ಇಡೀ ದೇಶದಲ್ಲಿ ಸಂಚಲನವನ್ನ ಮೂಡಿಸಿದ್ದಾರೆ. ಅದನ್ನು ಇನ್ನೂ ಬಹಳ ಬಲವಾಗಿ ನಾವು ಕೊಂಡೊಯ್ಯಬೇಕು ಅನ್ನುವಂತ ಅವರ ಸಂದೇಶವನ್ನ ನಾವೆಲ್ಲರೂ ಅವರ ಶಿಷ್ಯಂದರುಗಳಾಗಿ ಈ ದಿಕ್ಕಿನಲ್ಲಿ ಪ್ರತಿಯೊಬ್ಬರು ನಮ್ಮ ಕ್ಷೇತ್ರದಲ್ಲಿ ಈ ಪ್ರಯತ್ನಗಳನ್ನ ಮಾಡೋಣ. ಒಂದು ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ದೇಶದಲ್ಲಿ ಹಲವಾರು ಸವಾಲುಗಳು, ಈ ಎಲ್ಲ ಸವಾಲುಗಳನ್ನ ಬಹಳಷ್ಟು ಶಾಂತಿ, ಸಮಾಧಾನದಿಂದ ಸಾಕಷ್ಟು ಸಮಯವನ್ನು ತಗೊಂಡು ಯಾವ ಉದ್ವೇಗಕ್ಕೆ ಒಳಗಾಗದೆ ಶಾಂತಿಯುತವಾಗಿ ಎಲ್ಲ ಸವಾಲುಗಳನ್ನು ಎದುರಿಸೋಣ. ಈ ಶಾಂತಿಯ ಮಂತ್ರವನ್ನ, ಸಂದೇಶವನ್ನ ನಾವೆಲ್ಲ ಪಡೆದು ಇವತ್ತು ನಿಜಕ್ಕೂ ಬಹಳ ಅದ್ಭುತವಾಗಿ ವಾಕ್ಯತಾನ್ನಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಪೂಜಾ ಗುರುಗಳಿಗೆ ತಿಳಿಸ್ತಾ ಇದೆ. ಬೇರೆ ಕಾರ್ಯಕ್ರಮದಲ್ಲಿ ಬೇರೆಯವರೆಲ್ಲ ವೀಕ್ಷಣೆ ಮಾಡ್ತಾರೆ, ಅರೆ ವಾಕ್ಯತಾನ್ನಲ್ಲಿ ಪ್ರತಿಯೊಬ್ಬರು ಭಾಗಿಗಳಾಗಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳ ಏನು ಮೆಚ್ಚುಗೆಯನ್ನ ಅರ್ಜುನ್ ತಂಬಿ ಅವರಿಗೆ, ರಂಗನಾಥ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ಅವರೇನು ಸಂದೇಶವನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಬಹಳ ಚೆನ್ನಾಗಿದೆ. ನಿಮ್ಮ ಮಾರ್ಗದರ್ಶನದಲ್ಲಿ ಪೂಜ್ಯ ಗುರುಗಳೇ ಇದೇ ರೀತಿ ಧರ್ಮವನ್ನು ಕಾಪಾಡುವಂಥದ್ರಲ್ಲಿ ಸೌಹಾರ್ದತೆ, ಜಾತ್ಯತೀತವಾಗಿ, ಧರ್ಮತೀತವಾಗಿ ಎಲ್ಲರನ್ನೂ ಒಳಗೊಂಡಂತೆ ಸಾಮಾಜಿಕವಾಗಿಯೂ, ರಾಜಕೀಯವಾಗಿಯೂ, ಆರ್ಥಿಕವಾಗಿಯೂ ಎಲ್ಲ ರೀತಿಯಾದಂಥ ಸುಧಾರಣೆಗಳನ್ನ ಕಾಣಲಿಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನದಲ್ಲಿ
ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಮತ್ತೊಮ್ಮೆ ಪುನರುಚ್ಚಾರಣೆಯನ್ನು ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ಸದಾ ನಮಗಿರಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ 3ನೇ ತಾರೀಕು ಏನು ಒಂದು ತಮ್ಮ ಜನ್ಮದಿನವನ್ನ ಆಚರಣೆ ಆಗ್ತಿರೋ ಆ ದಿನವೂ ನಾವೆಲ್ಲರೂ ಇನ್ನೂ ಸಾವಿರಾರು ಜನ ಸೇರಿ ನಿಮಗೆ ಶುಭ ಕೋರುವಂಥ ಕೆಲಸಗಳು ನಾವು ಮಾಡ್ತೀವಿ ಅಂತ ಮತ್ತೊಮ್ಮೆ ತಿಳಿಸಿ ನಿಮ್ಮ ಪಾದ ಕಮಲಗಳಿಗೆ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತನ್ನು ಪೂಜ್ಯ ಸ್ವಾಮಿಗಳಿಗೆ